ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಲ್ಲಿ ಇರೋ ದರ್ಶನ್ಗೆ ಒಂದು ರೀತಿಯ ಸಂಕಷ್ಟ ಆದ್ರೆ ಪವಿತ್ರ ಗೌಡಗೆ ಮತ್ತೊಂದು ರೀತಿಯ ಸಂಕಷ್ಟ ಎದುರಾಗ್ತಿದೆ. ಇತ್ತ ದರ್ಶನ್ ಯಾವುದೇ ಅರ್ಜಿ ಕೋರ್ಟ್ಗೆ ಹಾಕಿದ್ರೂ ಪ್ರಾಸಿಕ್ಯೂಷನ್ ಆಕ್ಷೇಪಣೆ ಆಗ್ತಾನೆ ಇದೆ. ಇದರ ಮಧ್ಯೆ ಮನೆಯೂಟ ಸಿಗುತ್ತೆ ಅಂತಿದ್ದ ಪವಿತ್ರ ಗೌಡಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಟ್ರಯಲ್ ಟೈಮ್ನಲ್ಲಿ ಕೋರ್ಟ್ಗೆ ಕರೆಸಿ ಅಂತ ದರ್ಶನ್ ಅರ್ಜಿ ಹಾಕಿದ್ದಾರೆ. ದಾಸನ ಪ್ರತಿ ಅರ್ಜಿಗೂ ಆಕ್ಷೇಪಣೆ ಸಲ್ಲಿಕೆ ಮಾಡ್ತಿರೋ ಪ್ರಾಸಿಕ್ಯೂಷನ್ ನಡೆಯಿಂದ ನಟನಿಗೆ ಹಿನ್ನಡೆ ಆಗ್ತಾನೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಲ್ಲಿರೋ ದರ್ಶನ್ ಅರ್ಜಿಯ ಮೇಲೆ ಅರ್ಜಿಯನ್ನ 57ನೇ ಸಿಸಿಎಚ್ ಕೋರ್ಟ್ಗೆ ಹಾಕ್ತಾ ಇದ್ದಾರೆ. ಆದ್ರೆ ಯಾವುದೇ ಅರ್ಜಿ ಹಾಕಿದ್ರೂ ಪುರಸ್ಕರಿಸಬಾರದು ಅಂತ ಪ್ರಾಸಿಕ್ಯೂಷನ್ ಆಕ್ಷೇಪಣೆ ಸಲ್ಲಿಕೆ ಮಾಡ್ತಾನೆ ಇದೆ. ಮೊದಲಿಗೆ ಕೋರ್ಟ್ ಟ್ರಯಲ್ ವೇಳೆ ಖುದ್ದು ಹಾಜರಾತಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇದಕ್ಕೂ ಆಕ್ಷೇಪಣೆ ಸಲ್ಲಿಕೆ ಮಾಡಿರೋ ಎಸ್ಪಿಪಿ ಪ್ರಸನ್ನ ಕುಮಾರ್, ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿದಾಗ ಸಾಕಷ್ಟು ಜನಜಂಗುಳಿಯಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ನಲ್ಲಿಯೇ ವಿಚಾರಣೆ ನಡೆಯಲಿ, ಆರೋಪಿಗಳು ಖುದ್ದು ಹಾಜರಿಗೆ ಅವಕಾಶ ನೀಡದಂತೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಕುಟುಂಬಸ್ಥರ ಒಳ ಸಂದರ್ಶನಕ್ಕೂ ಬೀಳುತ್ತಾ ಕೊಕ್ಕೆ ಎನ್ನುವ ಪ್ರಶ್ನೆಯೂ ಈಗ ಮೂಡಿದೆ. ಜೈಲಾಧಿಕಾರಿಗಳಿಗೆ ಮನವಿ ಮಾಡಲಿ ಎಂದು ಎಸ್ಪಿಪಿ ಹೇಳಿದ್ದು ದರ್ಶನ್ಗೆ ಇನ್ನೊಂದು ಹಿನ್ನಡೆ. ಟಾಕ್ಸಿಕ್ ಚಿತ್ರದ ರಿಲೀಸ್ ಮುಂದಕ್ಕೆ ಹೋಗಿದೆ. ಇದೇ ಕಾರಣಕ್ಕೆ ಟಾಕ್ಸಿಕ್ ಮೊದಲು ಕೇಡಿ ಚಿತ್ರ ಬರ್ತಿದೆ. ಕೇಡಿ ಆದ ಮೇಲೆ ರಾಕಿ ಭಾಯ್ ನಟನೆಯ ಟಾಕ್ಸಿಕ್ ಚಿತ್ರ ಬರ್ತಿದೆ. ಈ ಚಿತ್ರಗಳೆಲ್ಲವನ್ನ ಒಂದೇ ನಿರ್ಮಾಣ ಸಂಸ್ಥೆ ನಿರ್ಮಿಸಿದೆ. ಕನ್ನಡದಲ್ಲಿ ಕೇಡಿ ಚಿತ್ರದ ನಿರೀಕ್ಷೆನೂ ಜಾಸ್ತಿ ಇದೆ. ಈ ಚಿತ್ರದಲ್ಲಿ ಧ್ರುವ ಸರ್ಜಾ ಖದರ್ ಬೇರೆನೇ ಇದೆ. ಜೋಗಿ ಪ್ರೇಮ್ ಡೈರೆಕ್ಷನ್ ಮಾಡಿರೋ ಈ ಚಿತ್ರದಲ್ಲಿ ಬಾಲಿವುಡ್ ನಟ ಸಂಜಯ್ ದತ್ ಇದ್ದಾರೆ. ಸುದೀರ್ಘ ಗ್ಯಾಪ್ ಬಳಿಕ ಶಿಲ್ಪಾ ಶೆಟ್ಟಿ ಕೂಡ ಈ ಚಿತ್ರದ ಮೂಲಕ ಕನ್ನಡಕ್ಕೆ ಬಂದಿದ್ದಾರೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಅವರ ಲುಕ್ ಮತ್ತು ಫೀಲ್ ಎರಡೂ ಬೇರೆಯೇ ಇದೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಲುಕ್ ಅಂತಲೂ ಹೊಸ ಕ್ರೇಜ್ ಅನ್ನೇ ಹುಟ್ಟು ಹಾಕುವಂತಿದೆ. ಈ ರೀತಿಯ ಈ ಚಿತ್ರವನ್ನ ಏಪ್ರಿಲ್ ತಿಂಗಳಲ್ಲಿಯೇ ರಿಲೀಸ್ ಮಾಡಲಾಗ್ತಿದೆ. 300ರಿಂದ 500 ಕೋಟಿ ಬಜೆಟ್ ಅಲ್ಲಿಯೇ ಈ ಚಿತ್ರವನ್ನ ನಿರ್ಮಿಸಲಾಗಿದೆ. ಟಾಕ್ಸಿಕ್ ಚಿತ್ರ ಕೇಡಿ ಬಂದ್ಮೇಲೆನೆ ಬರೋ ಸಾಧ್ಯತೆ ಜಾಸ್ತಿ ಇದೆ. ಅಂದ್ರೆ ಜೂನ್ ತಿಂಗಳಲ್ಲಿಯೇ ಈ ಸಿನಿಮಾ ಬರೋದು ಬಹುತೇಕ ಪಕ್ಕ ಅನ್ನುವ ಮಾತಿದೆ. ಕನ್ನಡದ ಕೇಡಿ, ತಮಿಳಿನ ಜನನಾಯಕನ್ ಚಿತ್ರ ಬಂದ್ಮೇಲೆ ಹಾಲಿವುಡ್ ರೇಂಜ್ ನ ಟಾಕ್ಸಿಕ್ ರಿಲೀಸ್ ಆಗುತ್ತಿದೆ. ಈ ಚಿತ್ರದ ಖದರ್ ಮತ್ತು ರೇಂಜ್ ಏನು ಅನ್ನೋದು ಇದರಿಂದ ಗೊತ್ತಾಗ್ತಿದೆ. ಟಾಕ್ಸಿಕ್ ಸಿನಿಮಾಗಾಗಿ ಕಾದು ಕುಳಿತಿದ್ದ ಅಭಿಮಾನಿಗಳಿಗೆ ನಿನ್ನೆ ಬೆಳಗ್ಗೆ ದೊಡ್ಡ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ರಂದು ರಿಲೀಸ್ ಆಗಲಿದೆ ಎಂದು ಅನೌನ್ಸ್ ಮಾಡಲಾಗಿತ್ತು. ಆದರೆ ಮಧ್ಯಪ್ರಾಚ್ಯದಲ್ಲಿ ಕ್ಷಿಪಣಿಗಳು ಅಪ್ಪಳಿಸುತ್ತಿವೆ. ಹೀಗಾಗಿ ಟಾಕ್ಸಿಕ್ ಸಿನಿಮಾದ ವರ್ಲ್ಡ್ ವೈಡ್ ರಿಲೀಸ್ ದಿನಾಂಕವನ್ನ ಜೂನ್ 4ಕ್ಕೆ ಪೋಸ್ಟ್ಪೋನ್ ಮಾಡಲಾಗಿದೆ. ಈಗ ಆ ಜಾಗಕ್ಕೆ ಲವ್ ಮಾಕ್ಟೇಲ್ 3 ಬಂದಿದೆ. ಈ ಮೊದಲು ಲವ್ ಮಾಕ್ಟೇಲ್ 3 ಸಿನಿಮಾ ಏಪ್ರಿಲ್ 10ರಂದು ರಿಲೀಸ್ ಆಗಲಿದೆ ಎಂದು ಅನೌನ್ಸ್ ಆಗಿತ್ತು. ಆದರೆ ಮಾರ್ಚ್ 19ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಇದಕ್ಕೆ ಮುಖ್ಯ ಕಾರಣವೇ ಟಾಕ್ಸಿಕ್ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿರುವುದು. ಟಾಕ್ಸಿಕ್ ಮಧ್ಯಪ್ರಾಚ್ಯದ ಘರ್ಷಣೆಗಳಿಂದಾಗಿ ರಿಲೀಸ್ ದಿನಾಂಕವನ್ನ ಮುಂದೂಡಿದ್ದಾರೆ. ಇದರಿಂದ ಉಂಟಾದ ಸ್ಲಾಟ್ ಅನ್ನ ಲವ್ ಮಾಕ್ಟೇಲ್ 3 ತಂಡವು ತಕ್ಷಣ ತನ್ನದಾಗಿಸಿಕೊಂಡಿದೆ. ವಿಶೇಷವಾಗಿ ಯುಗಾದಿಯ ರಜೆ, ಅದರ ಬೆನ್ನಲ್ಲೇ ಶುರುವಾಗೋ ವೀಕೆಂಡ್ ಸೇರಿದಂತೆ ಮಾರ್ಚ್ 19 ಎಲ್ಲಾ ರೀತಿಯಿಂದಲೂ ಸಕಾರಾತ್ಮಕವಾಗಿರುವ ಮುಹೂರ್ತ. ಅಂತಹ ದಿನಾಂಕದಂದು ಟಾಕ್ಸಿಕ್ ಬಿಡುಗಡೆಗೊಳ್ಳದಿದ್ದರೂ ಅದೇ ದಿನ ಲವ್ ಮಾಕ್ಟೇಲ್ 3 ಚಿತ್ರವನ್ನ ತೆರೆಗಾಣಿಸಲು ಕೆವಿಎನ್ ಸಂಸ್ಥೆ ತೀರ್ಮಾನಿಸಿದೆ. 14 ವರ್ಷಗಳ ಹಿಂದೆ ವೀರಾ ಫಿಲ್ಮ್ಸ್ ಮೂಲಕ ಅಣಜಿ ನಾಗರಾಜ್ ನಿರ್ಮಿಸಿದ್ದ ದುನಿಯಾ ವಿಜಯ್ ನಟನೆಯ ಚಿತ್ರ ಭೀಮಾ ತೀರದಲ್ಲಿ ಇದೀಗ ಮರು ಬಿಡುಗಡೆಗೆ ಸಜ್ಜಾಗಿದೆ. ಸಿನಿಮಾ ಡಿಜಿಟಲ್ ರೂಪದಲ್ಲಿ ಮಾರ್ಚ್ 6ರಂದು ಪ್ರೇಕ್ಷಕರೆದುರಿಗೆ ಬರಲಿದೆ. ನಿರ್ದೇಶಕ ಓಂ ಪ್ರಕಾಶ್ ರಾವ್ ಈ ಚಿತ್ರದ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದರು. ಕನ್ನಡದಲ್ಲಷ್ಟೇ ಅಲ್ಲದೆ ತೆಲುಗು, ತಮಿಳಿನಲ್ಲೂ ಡಬ್ ಮಾಡಿ ರಿಲೀಸ್ ಮಾಡಲು ಚಿತ್ರತಂಡ ನಿರ್ಧರಿಸಿದೆ. ಮರು ಬಿಡುಗಡೆ ಬಗ್ಗೆ ಮಾತನಾಡಿದ ಓಂ ಪ್ರಕಾಶ್ ರಾವ್, ಅಣಜಿ ನಾಗರಾಜ್ ಅವರ ಜೊತೆ ಸಿನಿಮಾ ಮಾಡಿದ್ದೇನೆ. ಅದರಲ್ಲಿ ಭೀಮಾ ತೀರದಲ್ಲಿ ಆಗ ತುಂಬಾ ಸದ್ದು ಮಾಡಿ ಯಶಸ್ವಿ ಪ್ರದರ್ಶನ ಕಂಡಿತ್ತು. ಈ ಚಿತ್ರದ ಹಿಂದಿರುವ ಕಥೆಗಳು ತುಂಬಾ ಇವೆ. ಇದೀಗ ನೆಗೆಟಿವ್ ನಲ್ಲಿದ್ದ ಚಿತ್ರವನ್ನ ಕೊಂಚ ತೆರೆ ಅವಧಿ ಇಳಿಸಿ ಡಿಜಿಟಲ್ ರೂಪಕ್ಕೆ ತಂದಿದ್ದೇವೆ ಎಂದರು. ಭಾರತದಲ್ಲಿ ದೇವರುಗಳ ಹೆಸರುಗಳನ್ನ ಮನುಷ್ಯರಿಗೆ, ಉದ್ಯಮಗಳಿಗೆ ಹೀಗೆ ಎಲ್ಲದಕ್ಕೂ ಇಡೋ ರೂಢಿ. ದೇವರುಗಳ ಹೆಸರುಗಳನ್ನ ಇರಿಸಿದ್ರೆ ದೇವರ ಆಶೀರ್ವಾದ ಸಿಗುತ್ತೆ ಎಂಬ ನಂಬಿಕೆ.
ನಮ್ಮಲ್ಲಿ ಪಾರುಗಳಿಗೆ, ಕಸದ ಗಾಡಿಗಳಿಗೂ ದೇವರ ಹೆಸರುಗಳನ್ನ ಇರಿಸಲಾಗಿದೆ. ಆದರೆ ಇತ್ತೀಚೆಗೆ ಸಿನಿಮಾಗಳಿಗೆ ದೇವರ ಹೆಸರನ್ನ ಇರಿಸಿದ್ರೆ ಸೆನ್ಸಾರ್ ಮಂಡಳಿಯವರು ತಕರಾರು ತೆಗೆಯಲು ಆರಂಭಿಸಿದಂತಿದ್ದಾರೆ. ಇತ್ತೀಚೆಗಿನ ಕೆಲ ಸಿನಿಮಾಗಳಿಗೆ ಅವು ದೇವರುಗಳ ಹೆಸರೆಂಬ ಕಾರಣಕ್ಕೆ ಹೆಸರುಗಳನ್ನ ಬದಲಾವಣೆ ಮಾಡಿಸಲಾಗಿದೆ. ವರಲಕ್ಷ್ಮಿ ಶರತ್ ಕುಮಾರ್ ನಟನೆಯ ಸರಸ್ವತಿ ಎಂಬ ಹೆಸರಿನ ಚಿತ್ರ ನಾಳೆ ಬಿಡುಗಡೆ ಆಗಲಿದೆ. ಆದರೆ ಈ ಸಿನಿಮಾದ ಹೆಸರನ್ನ ಕಡ್ಡಾಯವಾಗಿ ಬದಲು ಮಾಡಲೇಬೇಕೆಂದು ಸೆನ್ಸಾರ್ ಮಂಡಳಿ ಪಟ್ಟು ಹಿಡಿದು ಹೆಸರನ್ನ ಎಸ್ ಸರಸ್ವತಿ ಎಂದು ಬದಲಾವಣೆ ಮಾಡಿಸಿದೆ. ಅಸಲಿಗೆ ಇದು ಸರಸ್ವತಿ ಹೆಸರಿನ ಸಾಮಾನ್ಯ ಮಹಿಳೆಯೊಬ್ಬಳ ಕತೆ. ಆದರೆ ಸೆನ್ಸಾರ್ ಮಂಡಳಿ ಅತಿ ಸೂಕ್ಷ್ಮತೆ ಪ್ರದರ್ಶಿಸಿ ಸಿನಿಮಾದ ಹೆಸರನ್ನ ಬದಲು ಮಾಡಿ ತನ್ನ ಬುದ್ಧಿವಂತಿಕೆ ಪ್ರದರ್ಶಿಸಿದೆ. ಸೆನ್ಸಾರ್ ಮಂಡಳಿ ಇತ್ತೀಚೆಗೆ ಅತಿಯಾದ ಸೂಕ್ಷ್ಮತೆ ಪ್ರದರ್ಶಿಸುತ್ತಿದೆ. ಅದರಲ್ಲೂ ಧರ್ಮದ ವಿಷಯಗಳಲ್ಲಿ ಅತಿಯಾದ ಸೂಕ್ಷ್ಮತೆಯನ್ನ ಪ್ರದರ್ಶಿಸುತ್ತಿದೆ. ಆದರೆ ಧರ್ಮಗಳ ನಡುವೆ ದ್ವೇಷ ಹುಟ್ಟಿಸುವ ಸಿನಿಮಾಗಳಿಗೆ ಸುಲಭವಾಗಿ ಪ್ರಮಾಣ ಪತ್ರಗಳು ಸಿಗುತ್ತಿವೆ. ಹಾಗಂತ ಅಧಿಕಾರವನ್ನ ಪ್ರಶ್ನಿಸುವ, ವ್ಯವಸ್ಥೆಯನ್ನ ಟೀಕೆ ಮಾಡುವ ಸಿನಿಮಾಗಳಿಗೆ ಸಮಸ್ಯೆ ಎದುರಾಗ್ತಿವೆ. ವಿಜಯ್ ನಟನೆಯ ಜನನಾಯಕನ್ ಸಿನಿಮಾಕ್ಕೂ ಸಮಸ್ಯೆ ಎದುರಾಗಿದ್ದು ಅದು ರಾಜಕೀಯ ಪ್ರೇರಿತ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುವಂತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.